ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ಫ್ರೆಂಡ್ 45 ಚಿತ್ರ ನಮ್ಮ ಭಾರತ ದೇಶಾದ್ಯಂತ ರಿಲೀಸ್ ಆಗಿರುವಂತಹ ಒಂದು ಚಿತ್ರ. ಆ್ಯಕ್ಟರ್ ಶಿವರಾಜ್ಕುಮಾರ್ ಮತ್ತು ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರ ನಟನೆಯಾದಂತಹ ಚಿತ್ರ ಇದು. ಮತ್ತು ಅರ್ಜುನ್ ಜನ್ಯ ಡೈರೆಕ್ಷನ್, ಪ್ರಥಮವಾಗಿ ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡಿರುವಂತಹ ಚಿತ್ರ. ಅದೇ ರಮೇಶ್ ರೆಡ್ಡಿ ಅವರು ನಿರ್ಮಾಪಕರು. ಫ್ರೆಂಡ್, ಇದು ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುವಂತಹ ಸೂಪರ್ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು. ಫ್ರೆಂಡ್, ಏನಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಸಿಟ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಬನ್ನಿ, ಚಿತ್ರಕಥೆ ಹೇಗಿದೆ, ಚಿತ್ರ ಪ್ರೇಕ್ಷಕರು ಏನು ಹೇಳೋದು ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಾವು ತಿಳಿಯೋಣ. ಫ್ರೆಂಡ್, ಈಗ ಏನು 45 ಚಿತ್ರ ಇದೆಯಲ್ಲ, ಅದು ಒಂದು ಉತ್ತಮವಾದಂಥ ಚಿತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಅರ್ಜುನ್ ಜನ್ಯ ಇದು ಪ್ರಥಮವಾಗಿ ನಿರ್ದೇಶನ ಮಾಡಿದಾರ ಅನ್ನೋಂಗೆ ಅನಿಸಲ್ಲ. ಇದು ತುಂಬ ಅನುಭವ ಇರುವಂತಹ ಡೈರೆಕ್ಟ್ರು ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಬೇಕು. ಅರ್ಜುನ್ ಜನ್ಯ ಅವರು ಈ ಡೈರೆಕ್ಷನಲ್ಲಿ ಗೆದ್ದಿದ್ದಾರೆ. ಅಂದರೆ ಈ ಚಿತ್ರ ತೆಗೆಯೋದ್ರಲ್ಲಿ ಮೊದಲಿಗೆ ಯಶಸ್ವಿಯಾಗಿದ್ದಾರೆ. ಅನುಭವ ಒಂದು ನಿರ್ದೇಶಕ ಅಂತ 100% ಹೆಸರು ತಗೊಂಡಿದ್ದಾರೆ ಈ ಚಿತ್ರದಲ್ಲಿ. ನೋಡಿ, ಈ ಚಿತ್ರ ತೆಗೆಯುವಾಗ ಅರ್ಜುನ್ ಜನ್ಯ ಅಭಿಮಾನಿಗಳೆಲ್ಲ ಹೇಳ್ತಾರೆ ಸೂಪರಾಗಿ ಅರ್ಜುನ್ ಜನ್ಯ ತೆಗೆದಿದ್ದಾರೆ ಅಂತ. ಫ್ರೆಂಡ್, ಇದು ಚಿತ್ರ ಶಿವರಾಜ್ಕುಮಾರ್ಗಾಗಿರ್ಬೋದು, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರಿರ್ಬೋದು, ಅಭಿಮಾನಿಗಳಿಗೆ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಅದರಲ್ಲೂ ಶಿವರಾಜ್ಕುಮಾರ್ ಅಂತೂ ಹಬ್ಬದ ಊಟನೇ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಏನಪ್ಪ ಅಂತ ಅಂದರೆ, ಇಲ್ಲಿ ಒಂದು ಕಥೆಯಲ್ಲಿ ಒಂದು ಹೆಳೆಯಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಎಲ್ಲೂ ಸಹ ಬೋರ್ ಅನಿಸಲ್ಲ. ಈಗ ಒಂದು ಚಿತ್ರ ನೋಡಿದಾಗ ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ, ಇಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಅಂತ. ಬಟ್ ಈ ಚಿತ್ರದಲ್ಲಿ ನೀವು ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೂ ಪುಟ್ಟ ಸೀಟಲ್ಲಿ ಹಿಡಿದು ಕುಂಡಿಸುವಂತಹ ಒಂದು ಚಿತ್ರ. ನಾವು 45 ಚಿತ್ರ ಅಂತ ಅದ್ಧೂರಿತನ CG ವರ್ಕ್ ಆಗಿರ್ಬೋದು, ಗ್ರಾಫಿಕ್ ಆಗಿರ್ಬೋದು. ಹತ್ತತ್ರ ಗ್ರಾಫಿಕ್ ಒಂದು 30-35% ಇದರ ಪಿಕ್ಚರಲ್ಲಿ ತಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಕತೆ ಆಗಲಿ, ಒಂದು ಇದೇ ಆಗಲಿ ಅನುಭವಿಸಿದ್ದಾರೆ. ಇಲ್ಲಿ ಏನೋ ಸ್ವಲ್ಪ ಒಂದು ಲೈನ್ ಹೇಳ್ಬಿಡ್ತೀನಿ. ಫ್ರೆಂಡ್, ಇದು ಒಂದು ಲೈನ್ ನಿಮಗೆ ತಿಳಿಸ್ಬಿಡ್ತೀನಿ. ರಾಜ್ಬಿ ಶೆಟ್ಟಿ ಅವರು ITBT ಕಂಪ್ನಿಯ ಒಂದು ಉದ್ಯೋಗಿ, ಒಬ್ಬ ಕಂಪ್ನಿ ಎಂಪ್ಲಾಯೀಸು. ಫ್ರೆಂಡ್, ಅವನ ಹೆಸರು ವಿನಯ್ ಅಂತ. ರಾಜ್ಬಿ ಶೆಟ್ಟಿ ಹೆಸರು ವಿನಯ್ ಅಂತ. ತನ್ನದ ಪ್ರಪಂಚದ ಕಾರ್ಯ ಮಾಡ್ಕೊಂಡಿರ್ತಾನೆ, ಆರಾಮಾಗಿ ಇರ್ತಾನೆ. ಅವ್ರಿಗೆ ಒಂದು ಘಟನೆ ನಡೆಯುತ್ತೆ, ದುರ್ಘಟನೆ ನಡೆಯುತ್ತೆ. ಆ ದುರ್ಘಟನೆಯಲ್ಲಿ ರಾಯಪ್ಪ, ಅಂದರೆ ಉಪೇಂದ್ರ ಪಾತ್ರ ರಾಯಪ್ಪ, ಆ ಉಪೇಂದ್ರ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಆಯ್ತಾನೆ. ಅಂದರೆ ಒಂದು ಘಟನೆಯಿಂದ ಉಪೇಂದ್ರ ಕಣ್ಣಿಗೆ ಈತ ಕಾಣಿಸ್ತಾನೆ. ಇಲ್ಲಿ ಸುಮಾರು ಆತ ಸಾವಿನ ಇಂಚಿನಲ್ಲಿ ಸಿಗಾಕ್ತಾನೆ. ಆ ರಾಯಪ್ಪನ ಕಣ್ಣಿಗೆ ಯಾವಾಗ ಬಿದ್ದಾಗ ಅವನು ಸಾವಿನ ತೂಗುತ್ತತ್ತಿಗೆ ಸಿಗಾಕೊಂಡು ಅಲ್ಲಿಂದ 45 ದಿನ ಅವನು ತಪ್ಪಿಸ್ಕೊಳ್ಳೋಕ್ಕೆ ಓಡಾಡ್ತಾ ಇರೋದು. ಇದನ್ನ ಸಾವಿನ ದವಡೆಯಿಂದ ಕಾಪಾಡೋಕ್ಕೆ ಬರೋನೇ ಶಿವಪ್ಪ, ಅಂದರೆ ಶಿವರಾಜ್ಕುಮಾರ್. ಇಷ್ಟು ಮಾತ್ರ ಹೇಳಿ ನಿಮಗೆ ತಿಳಿಸಿ. ಅಲ್ಲಿಂದ ಪ್ರಾರಂಭ ಆಗುತ್ತೆ ರಾಯಪ್ಪ ಮತ್ತು ಶಿವಪ್ಪನ ಒಂದು ಸಮರಕ್ಕೆ ವೇದಿಕೆ ಆಗುತ್ತೆ. ಅವರಿಬ್ಬರು ಇದಕ್ಕೆ ಒಂದು ಉಪೇಂದ್ರ ಮತ್ತು ಶಿವರಾಜ್ಕುಮಾರ್ ಒಂದು ಸಮರಕ್ಕೆ ವೈರೇಷನ್ ಆಗುತ್ತೆ. ಫ್ರೆಂಡ್, ಉಪೇಂದ್ರ ತಕ್ಕನಾಗೆ ಡೈಲಾಗ್ಗಳು ಸೀಮಿತವಾಗಿ ಇರ್ತವೆ. ಅದೇ ಶಿವರಾಜ್ಕುಮಾರ್ ಅವರ ಅಭಿಮಾನಿ ತಕ್ಕಂತೆ ಇಲ್ಲಿ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು. ಅದರಲ್ಲೂ ಕ್ಲೈಮ್ಯಾಕ್ಸ್ 20 ನಿಮಿಷದ್ದು ಅದ್ಭುತವಾದಂಥ ಉಪೇಂದ್ರ ಮತ್ತು ಶಿವರಾಜ್ಕುಮಾರ್ ನಟನೆ. ಇಲ್ಲಿ ಶಿವರಾಜ್ಕುಮಾರ್ ಶಿವನ ಅವತಾರ, ದಶ ಅವತಾರನ ತಾಂಡಿದ್ದಾನೆ ಅಂತ ಹೇಳ್ಬೋದು. 11 ಅವತಾರಗಳು ಈ ಚಿತ್ರದಲ್ಲಿ ರುದ್ರ ಅವತಾರ ತಾಂಡಿರೋದು ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಚಿತ್ರ ನೋಡಿದಾಗ ಅನಿಸ್ತೈತೆ. ಬಟ್ ಈ ಚಿತ್ರ ನಿಜವಾಗ್ಲೂ ಎಷ್ಟು ಅರ್ಜುನ್ ಜನ್ಯ ಕಟ್ಟಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಫ್ರೆಂಡ್, ಇಲ್ಲಿ ಹಾಡು ಸ್ವಲ್ಪ 2-2 ನಿಮಿಷ ಬಿಟ್ಟರೆ ಸ್ವಲ್ಪ ಹಾಡು ಬ್ಯಾಕ್ಗ್ರೌಂಡು ಹಾಡುಗಳು ಇದ್ದಾವೆ. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಹಸ ದೃಶ್ಯಗಳಾಗಿರ್ಬೋದು, ಭರ್ಜರಿಯಾಗಿ ಇರುವಂಥ ಚಿತ್ರ 45 ಚಿತ್ರ ಅಂತಲೇ ಹೇಳ್ಬೋದು. ಚಿತ್ರ ನಾವು ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಇದು ಈ ತಾನೇ ರಿಲೀಸ್ ಆಗಿರೋದು. ಅತಿ ಹೆಚ್ಚು ಚಿತ್ರ ಬಿಟ್ಕೊಡೋಕ್ಕಾಗಲ್ಲ. ಇದು ಒಂದು ಆಫ್ ಲೈನಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ರಾಜ್ಬಿ ಶೆಟ್ಟಿ ITBT ಕಂಪ್ನಿ ಮಾಡ್ತಾ ಇರ್ತಾನೆ. ಅವನು ದಾವಡಿಗೆ ಯಾವುದೋ ಒಂದು ದುರ್ಘಟನೆಯಿಂದ ರಾಯಪ್ಪನ ಕಣ್ಣಿಗೆ ಕೆಂಗಣ್ಣಿಗೆ ಗುರಿಯಾಗಿ ಅವನ ಸಾವಿನ ದವಡೆಯಲ್ಲಿ ಸಿಗಾಕತ್ತಾನೆ. 45 ದಿನ ಓಡಾಡೋ ಅವನ್ನ ಕಾಯೋಕ್ಕೆ, ಅಂದರೆ ವಿನಯ್ ಕಾಯೋಕ್ಕೆ ಅಲ್ಲಿಗೆ ಶಿವಪ್ಪ ಬರ್ತಾನೆ. ಅಂದರೆ ರಸಿಸ್ಕೊಂಡ್ಬರ್ತಾನೆ. ಅವರಿಬ್ಬರು ಸಮರನೇ ಈ ಚಿತ್ರದ ಹೈಲೈಟು. ಅಲ್ಲಿಂದ ಶುರುವಾಗುತ್ತೆ. ಫ್ರೆಂಡ್, ಇಷ್ಟು ಮತ್ತು ಉಪೇಂದ್ರ ಅವರ
ಒಂದು ಸಾಮಾಜಿಕ ರೋಡಲ್ಲಿ ಪಾರ್ಕಿಂಗ್ ನಿಲ್ಲುವಂಥ ಗಾಡಿಗಳು, ಸುಮಾರು ಅಲ್ಲಲ್ಲೇ ಸಾಮಾಜಿಕ ಸಂದೇಶ ಸಾರುವಂತಹ ಸನ್ನಿವೇಶಗಳು ಇದ್ದಾವೆ. ಕೆಲವು ಒಳ್ಳೊಳ್ಳೆ ಡೈಲಾಗ್ಗಳು ಇದ್ದಾವೆ. ಸಮಾಜದ ಸಾರುವಂತಹ ಮಾತುಗಳು ತುಂಬ ಚೆನ್ನಾಗಿದ್ದಾವೆ. ಫ್ರೆಂಡ್, ಇಲ್ಲಿ ಒಟ್ಟಿನಲ್ಲಿ ಚಿತ್ರ ಟೋಟಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ, ಕೂತ್ಕೊಂಡು ನೋಡೋವಂಥ, ಮುಜುಗರ ಇಲ್ಲದೆ ನೋಡೋವಂಥ ಚಿತ್ರ. ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ, 45 ಚಿತ್ರ. ಹ್ಯಾಂಡ್ಸ್ ಆಫ್ ಅರ್ಜುನ್ ಜನ್ಯ ಅವರ ಈ ಥರ ಡೈರೆಕ್ಷನ್ ಕೊಟ್ಟಿದೆ. ಅದು ಇಷ್ಟು ಧೈರ್ಯ ಬಂಡವಾಳ ಹಾಕಿರೋಕ್ಕೆ ಹೆಸರಲ್ಲಿ ನಿರ್ಮಾಪಕರು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರ ಇದೇ ಥರ ಬಂದು ಇದೇ ಥರ ಯಶಸ್ವಿಯಾಗಲಿ ಚಿತ್ರ. ಒಟ್ಟಿನಲ್ಲಿ ಈ ಚಿತ್ರ ಅರ್ಜುನ್ ಜನ್ಯ ಡೈರೆಕ್ಷನ್ ಗೆದ್ದಿದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.